ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಅಯೋಗ್ಯ 2 ಈ ಸಿನಿಮಾದ ಮುದ್ದು ಪುಟ್ಟಲಕ್ಷ್ಮಿ ಈ ಹಾಡು ಆನಂದ್ ಅಡಿಯೋ ಯೂಟ್ಯೂಬ್ ಚಾನಲಲ್ಲಿ ರಿಲೀಸ್ ಆಗಿದೆ. ಯಾರೆಲ್ಲ ಈ ಹಾಡು ಕೇಳಿದ್ರಿ ಅಥವಾ ಇನ್ನೂ ಕೇಳಿಲ್ಲ, ನನ್ನ ಡಿಸ್ಕ್ರಿಪ್ಷನಲ್ಲಿ ಕೂಡ ಲಿಂಕ್ ಹಾಕಿರ್ತೀನಿ. ದಯವಿಟ್ಟು ಮಿಸ್ ಮಾಡ್ದೇನೆ ಈ ಹಾಡು ಕೇಳಿ. ತುಂಬ ಮುದ್ದಾಗಿದೆ ಹಾಡುಗಳು. ಅಂದರೆ ನಮ್ಮ ಬಹದ್ದೂರ್ ಚೇತನ್ ಅವರು ಬರೆದಿರೋ ಸಾಲುಗಳು, ಅರ್ಜುನ್ ಜನ್ಯ ಅವರ ಮ್ಯೂಸಿಕ್ಕು, ಗಾಯಕರ ಆ ಧ್ವನಿ ಎಲ್ಲ ಸೇರಿಕೊಂಡು, ಆಮೇಲೆ ರಚ್ಚು ಮೇಡಮು ಮತ್ತು ನಮ್ಮ ಸತೀಶ್ ನೀನಾಸಮ್ಮ. ಈ ಸಲ ಅಂತೂ ರಚ್ಚು ಮೇಡಮ್ ಮುದ್ದು ಅವ್ರಿಗೆ ಹೇಳಿ ಮಾಡಿಸ್ತಂದಾಗಿದೆ ಈ ಹಾಡು. ಸೊ ಹಾಡು ಕೇಳಿದ ಪ್ರತಿಯೊಬ್ಬರೂ ಕೂಡ ಈ ಹಾಡಿನ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸ್ತಿದ್ದಾರೆ. ನನಗಂತೂ ತುಂಬ ಖುಷಿ ಆಯಿತು. ಈ ಅಯೋಗ್ಯ 2 ಈ ಸಿನಿಮಾದ ಮೊದಲ ಹಾಡು ಇವಾಗ ಬಿಡುಗಡೆ ಆಗಿದೆ. ಅಂದರೆ ಲಾಸ್ಟ್ ಟೈಮು ಕೂಡ ಇದು ಸುದ್ದಿಯಾಗಿತ್ತು. ಈ ಥರ ಆಡಿಯೋ ದೊಡ್ಡ ಮೊತ್ತಕ್ಕೆ ಸೇಲ್ ಆಗಿರೋದು, ಅದು ದೊಡ್ಡ ಸುದ್ದಿನೂ ಕೂಡ ಆಯಿತು. ಅದರಂತೆ ಈಗ ಚಿತ್ರದ ಮೊದಲ ಹಾಡು ಬಿಡುಗಡೆ ಆಗಿದೆ. ನಮ್ಮ ರಚ್ಚು ಮೇಡಮ್ ಅವ್ರನ್ನೇ ಹೋಲಿಸ್ಕೊಂಡು, ಅವ್ರನ್ನೇ ಕಂಪೇರ್ ಇಸ್ಕೊಂಡು, ಅವರು ಮುದ್ದು ಪುಟ್ಟ ಲಕ್ಷ್ಮಿ ಅನ್ನೋ ಥರನೇ ಈ ಹಾಡು ಮೂಡು ಬಂದಿದೆ. ನನಗಂತೂ ತುಂಬ ಇಷ್ಟ ಆಗೋಯ್ತು ಈ ಹಾಡು. ಬಟ್ ತುಂಬ ಜನ ಹೇಳೋದೇನೆಂದರೆ, ವಿಜಯ್ ಪ್ರಕಾಶ್ ಅವರು ಅಥವಾ ಕನ್ನಡದವ್ರು ಯಾರಾದರೂ ಗಾಯಕರು ಅಂದರೆ ಮೇಲ್ ವರ್ಷನ್ ಹಾಡಿದ್ರು ಇನ್ನೂ ಸ್ವಲ್ಪ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು. ಸ್ವಲ್ಪ ನನಗೂ ಅದೊಂದು ಹೌದಲ್ಲ ಅಂತ ಅನ್ನಿಸ್ತು. ಅಂದರೆ ಅವರೆಲ್ಲ ಹೇಳಿದ ಮೇಲೆ. ಬಟ್ ಇರಲಿ, ಎಲ್ಲವೂ ತುಂಬ ಚೆನ್ನಾಗಿ ಬಂದಿದೆ. ಅದರಂತೆ ನಮ್ಮ ರಚ್ಚು ಮೇಡಮ್ ಅಷ್ಟೇ, ಆ ಸೀರೆ ಉಟ್ಕೊಂಡು ಬರೋದು ಹೋಗೋದು, ಹಳ್ಳಿಯ ವಾತಾವರಣ ಸೂಪರಾಗಿದೆ. ಅಯೋಗ್ಯ 2 ಹೆಸರು ಹೇಳಿದ ತಕ್ಷಣ ಇವಾಗೆಲ್ಲ ಪಾರ್ಟ್ 2 ಬಂದ್ಬಿಟ್ಟು, ಅಂದರೆ ಹಳೆ ಸಿನಿಮಾದ ಕಥೆಯನ್ನು ಕೆಲವರು ಮುಂದುವರಿಸ್ತಾರೆ, ಕೆಲವರು ಮುಂದುವರಿಸಲ್ಲ. ಬಟ್ ಈ ಸಿನಿಮಾದ ವಿಶೇಷ ಅಂದರೆ, ಈಗೇನು ಅಯೋಗ್ಯ ಅಂದರೆ ನಾಯಕ ಸಿದ್ದೇಗೌಡ ಮತ್ತು ಬಚ್ಚೇಗೌಡ, ರವಿಶಂಕರ್ ಅವ್ರ ಪಾತ್ರ, ನಂದಿನಿ ನಮ್ಮ ನಾಯಕಿ ಪಾತ್ರ, ಎಲ್ಲ ಪಾತ್ರಗಳು ಸೇಮ್. ಹೋಳಿಗೆ ಅವೇನೇನು ಪಾತ್ರಗಳಿದ್ವಲ್ಲ ಮನರಂಜಿಸಿದ್ದು, ಅದೇ ಪಾತ್ರನ ಈಗ ಕಂಟಿನ್ಯೂ ಆಗುತ್ತೆ. ಅಂದರೆ ಅದೇ ಪಾತ್ರಗಳು, ಅದೇ ಕತೆ, ಅದೇ ಹಳ್ಳಿಯಲ್ಲಿ ನಡೀತಕ್ಕಂಥ ಕಥೆನೇ ಕಂಟಿನ್ಯೂ ಆಗುತ್ತೆ. ಅದೇ ನಂದಿನಿ ಸಿದ್ದೇಗೌಡರ ಲವ್ ಸ್ಟೋರಿ. ಅದು ಬಹುಶಃ ಈಗ ಮದುವೆ ಆಗಿರ್ತಾರೆ ಅಂತಲೇ ಅನ್ಕೋಬೋದು. ಈ ರೊಮ್ಯಾಂಟಿಕ್ ಸಾಂಗ್ ನೋಡಿದ್ರೆ ಪಕ್ಕ ಹೇಳ್ಬೋದು, ಈ ಸಿನಿಮಾದಲ್ಲಿ ಅವರು ಮದುವೆ ಆಗಿರ್ತಾರೆ. ಸಿನಿಮಾದ ಕತೆ ಕಂಟಿನ್ಯೂ ಆಗುತ್ತೆ. ತುಂಬ ಕ್ಯೂರಿಯಾಸಿಟಿ ಇದೆ. ಅಂದರೆ ನಿರ್ದೇಶಕರಾದ ಮಹೇಶ್ ಅವರು ಈ ಸಲ ಹೆಂಗೆ ಮಾಡಿರ್ತಾರೆ ಅನ್ನೋದೊಂದು ತುಂಬ ಕ್ಯೂರಿಯಾಸಿಟಿ ನೋಡಬೇಕು. ವಿಶೇಷ ಅಂದರೆ ಇದು ಅಂದರೆ ಇದು 2018ರಲ್ಲಿ ಆಗಸ್ಟ್ 17ನೇ ತಾರೀಕು ಅಯೋಗ್ಯ ಮೊದಲ ಭಾಗ ಬಿಡುಗಡೆ ಆಗಿತ್ತು. ಈ ಸರಿ ಅಯೋಗ್ಯ 2 ಬಂದು ಆಗಸ್ಟ್ 14ನೇ ತಾರೀಕು ಬಿಡುಗಡೆ ಆಗ್ತಾಯಿದೆ. ಹಾಡು ಕೇಳಿದಾಗ ಹಾಡಿನ ಸಾಲುಗಳು, ರಚ್ಚು ಮೇಡಮ್ ಬಂದು ಹೋಗೋದು, ನಾಯಕ ವರ್ಣಿಸ್ತಾನಲ್ವ, ಅದು ಎಷ್ಟು ನನಗೆ ಆ ನಾಯಕಿನ ವರ್ಣಿಸ್ತಾ ಇದ್ದಾನೆ ಅಂತ ಅನ್ನಿಸ್ಲಿಲ್ಲ. ನಮ್ಮ ರಚ್ಚು ಮೇಡಮ್ ಅವ್ರನ್ನೇ ವರ್ಣಿಸ್ತಾ ಇದ್ದಾರೆ ಅಂತಲೇ ಅನ್ನಿಸ್ತು. ಅಷ್ಟು ಮುದ್ದು ಜೋಡಿ ಅನ್ನಿಸ್ತು ನನಗಂತೂ. ವೈಯಕ್ತಿಕವಾಗಿ ನಾನು ಹೇಳ್ತಾ ಇರೋದು, ಹಾಡು ತುಂಬ ಇಷ್ಟ ಆಯಿತು. ಅಂದರೆ ಅಯೋಗ್ಯ ಮೊದಲ ಭಾಗದಲ್ಲಿ ಏನಮ್ಮೆ ಎಲ್ಲ ಹಾಡುಗಳು ತುಂಬ ಚೆನ್ನಾಗಿದ್ವು. ಇವಾಗಲೂ ಕೂಡ ಅದೊಂದು ದಾಖಲೆನೂ ಕೂಡ ಇದೆ. ರ್ಯಾಂಬೋ ಮತ್ತು ಅಯೋಗ್ಯ 2 ಈ ಎರಡೂ ಚಿತ್ರದ ಹಾಡುಗಳು ತುಂಬ ದಾಖಲೆ ಮಟ್ಟದಲ್ಲಿ ಇದ್ದಾವೆ ಇವಾಗ. ಸೊ ಅದನ್ನು ಮೀರ್ಸೋದು ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಹೊಸದೇನೋ ಕೊಡಬೇಕಲ್ಲ ತುಡಿತಾ ಇದೆ ನಿರ್ದೇಶಕರಿಗೆ. ನಮ್ಮ ಬಹದ್ದೂರ್ ಚೇತನ್ ಅವರಾಗಿರ್ಬೋದು, ಮಹೇಶ್ ಕುಮಾರ್ ಅವರಾಗಿರ್ಬೋದು, ಸೂಪರ್. ಸೊ ಪಕ್ಕ ಈ ಸರಿ ಅಂದರೆ ಅವರ ನಿರ್ದೇಶನದ ಸಿನಿಮಾಗಳು ಅಯೋಗ್ಯ, ಮದಗಜ, ಈಗ ಅಯೋಗ್ಯ 2 ಪಕ್ಕ ಹ್ಯಾಟ್ರಿಕ್ ಡೈರೆಕ್ಟರ್ ಅಂತಲೇ ಹೇಳ್ಬೋದು. ಪಕ್ಕ ಇದನ್ನು ಮಾತ್ರ ಪಕ್ಕ ಫಿಕ್ಸ್ ಅಂತಲೇ ಹೇಳ್ತೀನಿ. ಸತೀಶ್ ನೀನಾಸಮ್ ಅವರ ಕೆರಿಯರಲ್ಲಿ ಈಗ ಈ ಸಿನಿಮಾನು ಕೂಡ ಬ್ಲಾಕ್ ಬಸ್ಟರ್ ಹಿಟ್ ಅಂತಲೇ ಹೇಳ್ಬೋದು. ಆಮೇಲೆ ಇವಾಗ ಮುಂಚೆ ಥರ ಎಲ್ಲ 100 ಡೇಸ್ ಅದೆಲ್ಲ ಇಲ್ಲ. ಅಂದರೆ ಅಯೋಗ್ಯ ಸಿನಿಮಾ ರಿಲೀಸ್ ಆದಾಗ ಈ ಸಿನಿಮಾ ಯಶಸ್ವಿ ಶತದಿನೋತ್ಸವ ಪೂರೈಸಲಿ, ಯಶಸ್ವಿ 100 ಡೇಸ್ ಆಗಲಿ ಅಂತ ಹಾರೈಸ್ತಾ ಇದ್ವಿ. ಈಗ ಹಾಗಿಲ್ಲ. ಈಗ ಏನೇ ಇದ್ದರೂ 100 crore, 200 crore, 500 crore ಈ ಕ್ಲಬ್ ಸೇರಲಿ ಅಂತಲೇ ಎಲ್ಲರೂ ಹೇಗೆ ಅಂತಾರೋ ನಾನು ಕೂಡ ಅದನ್ನೇ ಶುಭ ಹಾರೈಸ್ತೀನಿ. ತುಂಬ ಕುತೂಹಲ ಇದೆ, ತುಂಬ ನಿರೀಕ್ಷೆ ಇದೆ ಈ ಸಿನಿಮಾದ ಮೇಲೆ. ಆಗಸ್ಟ್ ತಿಂಗಳು ಈ ಸಿನಿಮಾ ರಿಲೀಸಿಗೆ ರೆಡಿಯಾಗಿದೆ. ಅಷ್ಟೊತ್ತಿಗೆ ಟ್ರೈಲರು, ಟೀಸರು, ಸಾಂಗ್ಸು, ಆ ಪೋಸ್ಟ್ರು ಕೂಡ ರಿಲೀಸ್ ಮಾಡಿದ್ರು. ಇವತ್ತು ಸತೀಶ್ ನೀನಾಸಮ್ ಅವರ ಹುಟ್ಟುಹಬ್ಬನೂ ಕೂಡ ಹೌದು. ಹೀಗಾಗಿ ಅವರಿಗೆ ಕೂಡ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಈ ಹಾಡು ಮಿಸ್ ಮಾಡಬೇಡಿ. ನಾನು ಡಿಸ್ಕ್ರಿಪ್ಷನ್ ಕೂಡ ಲಿಂಕ್ ಹಾಕಿರ್ತೀನಿ. ದಯವಿಟ್ಟು ಮಿಸ್ ಮಾಡ್ದೇ ಹಾಡು ಕೇಳಿ. ತುಂಬ ಮುದ್ದಾಗಿದೆ. ರಚ್ಚು ಮೇಡಮ್ ಥರನೇ ಸೋ ಸ್ವೀಟ್ ಆಗಿದೆ. ಸೊ ಹೀಗಾಗಿ ಯಾರೆಲ್ಲ ಹಾಡು ಕೇಳಿಲ್ಲ, ಹಾಡು ಕೇಳಿ. ನಿಮ್ಗೇನು ಅನಿಸುತ್ತೋ ಕಾಮೆಂಟ್ ಮಾಡಿ. ಧನ್ಯವಾದಗಳು.